ಹೊಸ ವರ್ಷ ಬರ್ತಿದೆ. ನಮ್ಮೆದುರು ಮತ್ತೊಂದು ನೂತನ ವರ್ಷ ಎದುರಾಗಲಿದೆ. ಅದರ ಬೆನ್ನಲ್ಲೇ ಸಾಕಷ್ಟು ಎಕ್ಸೈಟ್ಮೆಂಟ್ ಪ್ಲಾನಿಂಗ್ಸ್. ಈ ವರ್ಷವಾದ್ರೂ ಒಳ್ಳೆಯ ರೀತಿ ಬದಲಾಗುವ ಲೆಕ್ಕಾಚಾರ. 2025ರ ನೂತನ ವರ್ಷ ಅದ್ಭುತವಾಗಿರಲು ನೀವು ಯಾವೆಲ್ಲ ಬಗೆಯ ಅಭ್ಯಾಸ ಹವ್ಯಾಸಗಳನ್ನು ಅಳವಡಿಸಿಕೊಳ್ಳಬಹುದು ಅಂತಲೇ ಹೇಳ್ತೀವಿ. ಈ ಸ್ಟೋರಿ ನೋಡಿ. ಹೊಸ ವರ್ಷದಲ್ಲಿ ಈ ನಿರ್ಧಾರಗಳನ್ನ ತಪ್ಪದೇ ಮಾಡಿ. ಹೀಗಿರಲಿ ನಿಮ್ಮ ಅದ್ಭುತ 2025ರ ನೂತನ ವರ್ಷ. ಹೊಸ ವರ್ಷದಲ್ಲಿ ಏನಾದರೂ ಹೊಸತನ್ನ ಆರಂಭಿಸಬೇಕೆಂಬ ಬಯಕೆಯು ಪ್ರತಿಯೊಬ್ಬರ ಮನದಲ್ಲಿಯೂ ಇದ್ದೇ ಇರುತ್ತೆ. ಹೀಗಾಗಿ ಹೊಸ ವರ್ಷದಲ್ಲಿ ಯಾವ ಕೆಲಸಗಳನ್ನ ಮಾಡಬಹುದು ಮತ್ತು ಯಾವ ಕೆಟ್ಟ ಅಭ್ಯಾಸಗಳನ್ನ ಬಿಡಬಹುದು ಅಂತ ಈಗಲೇ ನಿರ್ಧರಿಸಬೇಕು ಮತ್ತು ಅದನ್ನ ತುಂಬಾ ನಿಷ್ಠೆಯಲ್ಲಿ ಪಾಲಿಸಿಕೊಂಡು ಹೋಗಬೇಕು. ಅದರಲ್ಲೂ ಇಂದಿನ ದಿನಗಳಲ್ಲಿ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯೇ ವಹಿಸದೇ ಇರುವ ಕಾರಣದಿಂದಾಗಿ ಹೊಸ ವರ್ಷದಲ್ಲಾದರೂ ಇದರ ಕಡೆ ಗಮನ ಹರಿಸಬೇಕು. ಹೊಸ ವರ್ಷದಲ್ಲಿ ನಿಮ್ಮ ಆರೋಗ್ಯವನ್ನು ವೃದ್ಧಿಸುವ ವಿಧಾನ ಯಾವ್ಯಾವು ಮಾಹಿತಿ ಇಲ್ಲಿದೆ. ಆರೋಗ್ಯದ ಡೈರಿ ಬರೆಯಿರಿ. ದೇಹದ ಆರೋಗ್ಯವನ್ನ ಸಮತೋಲನದಲ್ಲಿ ಇಡಲು ಮತ್ತು ದೇಹವನ್ನು ಫಿಟ್ ಆಗಿಡಲು ತುಂಬಾ ಬದ್ಧತೆ ಪ್ರೇರಣೆ ಬೇಕಾಗಿರುತ್ತೆ. ಇದಕ್ಕಾಗಿ ಸಣ್ಣ ಡೈರಿ ತೆಗೆದುಕೊಂಡು ಇದರಲ್ಲಿ ನಿಮ್ಮ ದೈನಂದಿನ ಆರೋಗ್ಯದ ಹವ್ಯಾಸಗಳನ್ನ ಅಂದ್ರೆ ಒಳ್ಳೆಯದು ಅಥವಾ ಕೆಟ್ಟದ್ದು ಬರೆಯಿರಿ. ಮೊದಲ ಪುಟದಲ್ಲಿ ನಿಮ್ಮ ಗುರಿಗಳನ್ನ ಅಂದರೆ ಭಾವನಾತ್ಮಕ, ದೈಹಿಕ ಮತ್ತು ಮಾನಸಿಕ ಗುರಿಗಳನ್ನ ಬರೆಯಿರಿ. ಇದನ್ನ ಎಷ್ಟು ಸಮಯದಲ್ಲಿ ನೀವು ಸಾಧಿಸುವಿರಿ ಮತ್ತು ಅದಕ್ಕಾಗಿ ಯಾವ ರೀತಿಯ ಯೋಜನೆಗಳನ್ನ ಹಾಕಿಕೊಂಡಿರುವಿರಿ ಅಂತ ಬರೆಯಿರಿ. ಇನ್ನು ವಾರಕ್ಕೊಮ್ಮೆ ಯೋಗ. ನೀವು ಇದುವರೆಗೆ ಯೋಗ ಮಾಡದೇ ಇದ್ದರೆ 2025ರಲ್ಲಿ ನೀವು ಯೋಗ ಮಾಡಲು ಮುಂದೆ ಬರಬೇಕು. ಯಾಕಂದ್ರೆ ಇದರಿಂದ ಹಲವಾರು ರೀತಿಯ ಲಾಭಗಳಿವೆ. ಅಧ್ಯಯನ ವರದಿಯ ಪ್ರಕಾರ ಯೋಗವು ಉರಿಯೂತ ಕಡಿಮೆ ಮಾಡುತ್ತೆ. ಇದರಲ್ಲಿ ಹಲವಾರು ರೀತಿಯ ಯೋಗಾಸನಗಳಿವೆ. ಇದರಲ್ಲಿ ನಿಮಗೆ ಹೊಂದಿಕೊಳ್ಳುವುದನ್ನ ಆಯ್ಕೆ ಮಾಡಿಕೊಳ್ಳಿ. ನೀವು ಯೋಗ ಶಿಬಿರಗಳಿಗೆ ಹೋಗಿ ಅಲ್ಲಿ ಇವುಗಳನ್ನ ಕಲಿತುಕೊಂಡು ಬಳಿಕ ಮನೆಯಲ್ಲೇ ಮಾಡಬಹುದು ಅಥವಾ ಇಂಟರ್ನೆಟ್ನಲ್ಲಿ ವಿಡಿಯೋ ನೋಡಿಯೂ ಮಾಡಬಹುದಾಗಿದೆ. ಕೊಬ್ಬು, ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ತಿಳಿಯಿರಿ. ಪ್ರೋಟೀನ್, ಕೊಬ್ಬು ಮತ್ತು ಕಾರ್ಬೋಹೈಡ್ರೇಟ್ಸ್ ನಡುವಿನ ವ್ಯತ್ಯಾಸವನ್ನು ತಿಳಿಯೋದು ಅತಿ ಅಗತ್ಯವಾಗಿದೆ. ಮೊದಲನೆಯದಾಗಿ ಪೋಷಕಾಂಶಗಳ ಪಟ್ಟಿಯನ್ನ ಸರಿಯಾಗಿ ನೋಡಿಕೊಳ್ಳಿ. ಕೆಲವೊಂದು ಆಹಾರದಲ್ಲಿ ಈ ಮೂರೂ ಇರುತ್ತೆ. ಯಾವುದರ ಕೊರತೆ ಇದೆ ಅಂತ ತಿಳಿದು ಬಳಿಕ ಅದು ಇರುವ ಆಹಾರವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿ. ಸೋಡಾ ಕಡಿಮೆ ಮಾಡಿ. ಕೆಲವು ಸಣ್ಣ ಬದಲಾವಣೆ ಮಾಡಿಕೊಂಡ್ರೂ ಆರೋಗ್ಯವು ಉತ್ತಮವಾಗಿರುತ್ತೆ. ಸೋಡಾ ಮತ್ತು ಇತರ ಸಿಹಿಕಾರಕ ಪಾನೀಯ ಸೇವನೆ ಕಡಿಮೆ ಮಾಡಿದ್ರೆ ಅದರಿಂದ ಮಹತ್ತರ ಬದಲಾವಣೆ ಆಗುತ್ತೆ. ಇದರಿಂದ ಕ್ಯಾಲೋರಿ ಕಡಿಮೆ ಮಾಡಬಹುದು ಮತ್ತು ಸಕ್ಕರೆಯ ಸೇವನೆಯು ತಗ್ಗುವುದು. ಹೆಚ್ಚು ನಡೆಯಿರಿ. ಜಿಮ್ಗೆ ಹೋಗುವುದು ಮತ್ತು ಯಾವುದೇ ಮ್ಯಾರಥಾನ್ಗೆ ತರಬೇತಿ ಪಡೆಯುವುದು ಬಹುದೊಡ್ಡ ಗುರಿಗಳು ಅಂತ ನಿಮ್ಗೆ ಅನಿಸ್ತಾ ಇದ್ರೆ ಆಗ ನೀವು ಕನಿಷ್ಠವಾದರೂ ತುಂಬಾ ಸರಳವಾದ ನಡಿಗೆಯಿಂದ ಆರೋಗ್ಯವನ್ನ ಉತ್ತಮವಾಗಿ ಇಟ್ಟುಕೊಳ್ಳಬಹುದು. ವಾರದಲ್ಲಿ 4 ಗಂಟೆ ಕಾಲ ನಡೆಯುವುದು ಅಥವಾ ದಿನಕ್ಕೆ 35 ನಿಮಿಷ ನಡೆಯುವ ಕಾರಣದಿಂದ ಪಾರ್ಶ್ವವಾಯುವಿನ ತೀವ್ರತೆಯು ಕಡಿಮೆಯಾಗತ್ತೆ. ಹಾಗೆಯೇ ನಡೆಯುವುದರಿಂದ ಹೃದಯದ ಕಾಯಿಲೆ ಮತ್ತು ಸಾವಿನ ಪ್ರಮಾಣವನ್ನು ಕೂಡ ಕಡಿಮೆ ಮಾಡಬಹುದು. ನಿಧಾನವಾಗಿ ನಡೆಯುವುದರಿಂದ ಸ್ವಲ್ಪ ವೇಗದ ನಡಿಗೆಯಿಂದ 20% ಪ್ರಾಣಾಪಾಯ ಕಡಿಮೆ ಮಾಡಿಕೊಳ್ಳಬಹುದು. ಅದೇ ಅತಿ ವೇಗವಾಗಿ ನಡೆದ್ರೆ ಆಗ 24% ಅಪಾಯ ತಗ್ಗಿಸಬಹುದು. ಹಗಲಿನ ಬೆಳಕು ಪಡೆಯಿರಿ. ಸೂರ್ಯನ ಬಿಸಿಲಿಗೆ ಮೈಯೊಡ್ಡುವ ಮೂಲಕವಾಗಿ ಖಿನ್ನತೆಯ ಅಪಾಯವನ್ನ ಕಡಿಮೆ ಮಾಡಿಕೊಳ್ಳಬಹುದು. ಇದು ಮಹಿಳೆಯರಲ್ಲಿ ಪ್ರಸವ ಪೂರ್ವ ಖಿನ್ನತೆ ತಗ್ಗಿಸುವುದು ಮತ್ತು ಕಣ್ಣಿನ ಆರೋಗ್ಯವನ್ನ ವೃದ್ಧಿಸುವುದು. ಬೆಳಗಿನ ಅವಧಿಯಲ್ಲಿ ಬಿಸಿಲಿಗೆ ಹೋಗುವುದು ತುಂಬಾ ಲಾಭಕಾರಿ. ಹೊರಗಡೆ ಹೋಗಲು ಮನಸ್ಸು ಇಲ್ಲದೇ ಇದ್ದರೆ ಮನೆಗೆ ಬಿಸಿಲು ಬರುವಂತಹ ಜಾಗದಲ್ಲಿ ಕಿಟಕಿ ಬಾಗಿಲು ತೆಗೆದು ಕುಳಿತುಕೊಳ್ಳಿ. ಕೃತಕ ಬೆಳಕನ್ನು ಬಳಕೆ ಮಾಡುವ ಬದಲು ಆದಷ್ಟು ಮಟ್ಟಿಗೆ ಬಿಸಿಲನ್ನು ಬಳಸಲು ಪ್ರಯತ್ನಿಸಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57,
V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.